ವಿಧಾನಸಭೆ ಕಲಾಪ ಆರಂಭ ಆಗ್ತಾ ಇದ್ದಂತೆ ಬರೀ ಭ್ರಷ್ಟಾಚಾರದ ವಿಚಾರಗಳು ಪ್ರಸ್ತಾಪ ಆಯಿತು. ವಿಪಕ್ಷಗಳು ಸದನದ ಬಾವಿಗಿಳಿದು ಗದ್ದಲ ಗಲಾಟೆಗೆ ಮಾತ್ರ ಸೀಮಿತ ಮಾಡಿದ್ದಾರೆ. ಪ್ರತಿ ಬಾರಿ ಕೂಡ ಸದನ ಆರಂಭ ಆದಾಗ ರಾಜ್ಯದ ಜನತೆ ನಮ್ಮ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬಹುದಪ್ಪ, ಕ್ಷೇತ್ರಗಳ ಸಮಸ್ಯೆ ಬಗ್ಗೆ ನಮ್ಮ ನಾಯಕರು ಪ್ರಸ್ತಾಪ ಮಾಡಬಹುದು, ಏನಾದರೂ ಪರಿಹಾರ ಸಿಗಬಹುದು ಅಂತ ಆಸೆಗಣ್ಣುಗಳಿಂದ ಎದುರು ನೋಡ್ತಾ ಇರ್ತಾರೆ. ಬಟ್ ಪ್ರತಿ ಬಾರಿ ಕೂಡ ನಿರಾಸೆ. ಕಾರಣ ಭ್ರಷ್ಟಾಚಾರದ ವಿಚಾರಗಳು ಪ್ರಸ್ತಾಪ ಆಗುತ್ತೆ, ಸದನದ ಬಾವಿಗಿಳಿದು ಹೋರಾಟ, ಪ್ರತಿಭಟನೆ, ಬರೀ ಕೂಗಾಟ, ರಂಪಾಟದಲ್ಲೇ ಕಲಾಪವನ್ನ ಮುಗಿಸ್ಬಿಡ್ತಾರೆ ನಾಯಕರು. ಹೀಗಾದ್ರೆ ಜನಸಾಮಾನ್ಯರ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿ ಅನ್ನೋದು ಪ್ರಶ್ನೆ. ಇಷ್ಟು ದಿನ ಮೂಡ ವಾಲ್ಮೀಕಿ ನಿಗಮದ ವಿಚಾರ ಇಟ್ಕೊಂಡು ಬಿಜೆಪಿ ನಾಯಕರು ಹೋರಾಟ ಮಾಡ್ತಿದ್ರು. ಇವತ್ತು ಕಾಂಗ್ರೆಸ್ನ ಅಸ್ತ್ರ ಹೊರಗಡೆ ಬಂದ್ರೆ ಇಲ್ಲ ಅಲ್ವಾ, ಅದಕ್ಕೆ ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದಾರೆ. ಧೈರ್ಯ ಚರ್ಚೆ ಮಾಡ್ಲಿಕ್ಕೆ ಹೇಳಿ ಸಭಾಧ್ಯಕ್ಷರೇ. ಧರಣಿ ವಾಪಸ್ ತಗೋತೀವಿ ಅಂದ್ರು ಸಭಾಧ್ಯಕ್ಷರೇ. ಧರಣಿ ವಾಪಸ್ ತಗೋತೀವಿ ಅಂದ್ರು. ಧರಣಿ ವಾಪಸ್ ತಗೊಂಡು ಬರ್ಬೇಕು. ಈಗ ಪ್ರಶ್ನೋತ್ತರ ವೇಳೆ ಏನ್ ನಡೆದು ಹೋಗಿದೆ, ಯಾಕೆ ಹೊರಗಡೆ ಹೋಗ್ತಾ ಇದ್ದಾರೆ? ಅಲ್ಲ ಅವ್ರಿಗೆ ಈಗ ಅವರು ನಾವು ಚರ್ಚೆ ಅವಶ್ಯಕತೆ ಇಲ್ಲ, ಪ್ರಚಾರ ಬೇಕು ಅವರಿಗೆ. ಆಯ್ತು, ಪ್ರಶ್ನೋತ್ತರ ಅಧ್ಯಕ್ಷರೇ ಸುನಿಲ್ ಕುಮಾರ್ ವಿ. ಮನೆ ಅಧ್ಯಕ್ಷರೇ, ಅದಕ್ಕೆ ಸುನಿಲ್ ಕುಮಾರ್ ವಿ ಪ್ರಶ್ನೆ ಸಂಖ್ಯೆ 1652 ಅವರೆಲ್ಲ ಬೈಕಾಟ್ ನೋಡಿ. ನೀವೆಲ್ಲ ಹಿರಿಯ ಶಾಸಕರಿದ್ದೀರಿ. ಆಗ್ತಾ ಇದೆ. ವಿಧಾನಸಭೆಯಲ್ಲಿ ವಿಪಕ್ಷಗಳ ಪ್ರತಿಭಟನೆಯ ಹಿನ್ನೆಲೆ ವಿಪಕ್ಷದ ಸದಸ್ಯರಿಗೆ ಸ್ಪೀಕರ್ ಖಾದರ್ ಮನವಿ ಮಾಡಿಕೊಂಡಿದ್ದಾರೆ. ಧರಣಿ ಹಿಂಪಡೆಯುವಂತೆ ಖಾದರ್ ಮನವಿ ಮಾಡಿಕೊಂಡಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ಸ್ಪೀಕರ್ ಮನವಿಗೆ ಮಣಿದು ಧರಣಿ ಕೈಬಿಟ್ಟಿದ್ದೆ ಜೆಡಿಎಸ್. ಬಿಜೆಪಿ ಪ್ರತಿಭಟನೆ ನಡುವೆಯೇ ಪ್ರಶ್ನೋತ್ತರ ಕಲಾಪ ಆರಂಭಗೊಂಡಿದೆ. ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳಿಂದ ದೊಡ್ಡ ಮಟ್ಟದ ಹೋರಾಟ. 11 ನಿಮಿಷ ಬಗ್ಗೆ ಚರ್ಚೆ ಆಗಿದೆ 15 ಗಂಟೆಯಲ್ಲಿ. ಅಂದ್ರೆ 3 ಗಂಟೆ ಇದಾಗಿದೆ. 9 ಗಂಟೆ 11 ನಿಮಿಷ ಬಗ್ಗೆ ಚರ್ಚೆ ಆಗಿದೆ 15 ಗಂಟೆಯಲ್ಲಿ. ಅಂದ್ರೆ 3 ಗಂಟೆ ಇದಾಯ್ತು, ವೇಸ್ಟ್ ಆಯ್ತು. ನಮಗೆ ಪ್ರತಿಫಲ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಹೋರಾಟ ಮಾಡಿದ್ರಿ. ಆದರೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾದ್ರೆ ಅದನ್ನು ಬಿಟ್ಬಿಟ್ಟು ಬೇರೆ ಎಲ್ಲ ಕೊಟ್ಟರು. ಈ ಹಗರಣದ ಬಗ್ಗೆ ಅವರು ಹೇಳಿದ್ದು ಕಡಿಮೆ, ಉಳಿದಿದ್ದಲ್ಲ ನಿಮ್ಮ ಕಾಲದಲ್ಲಿ ಆಗಿಲ್ವ ಅಂತ. ನಮ್ಮ ಕಾಲದಲ್ಲಿ ಆಗಿದ್ರೆ ನಾವು ಇಲ್ಲಿ ಕೂತಿದ್ದೀರ. ಅದಕ್ಕೆ ಈಗ ನೀವು ಮಾಡ್ತಾ ಇರೋವಂಥದ್ದು, ನೀವು ಅದನ್ನು ಬೆಳಕು ಚೆಲ್ಲಬೇಕಾಯಿತು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಮತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತಲೇ ನಾವು ಹೋರಾಟ ಮಾಡಿದ್ದು. ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ, 1 ವಿಕೆಟ್ ಬಿದ್ದಿದೆ. ಆದರೆ ಮುಖ್ಯಮಂತ್ರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟು ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಹೋರಾಟವನ್ನು ಮಾಡಿದ್ರಿ. ಆದರೆ ಈ ಮುಖ್ಯಮಂತ್ರಿಗಳು ಈಗ ಹಗರಣ ಬಿಟ್ಟು ಬೇರೆ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಅದೇ ರೀತಿ ಪತ್ರಿಕೆಯಲ್ಲೂ ಕೂಡ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ಪತ್ರಿಕೆಯಲ್ಲೂ ಕೂಡ ಸದನದಲ್ಲಿ ನಡೆದಂಥ ಎಲ್ಲ ಮಾತುಕತೆನೂ ಈ ಮಾತಾಡಿದ್ದೆಲ್ಲ ಅಡ್ವರ್ಟೈಸ್ಮೆಂಟ್ ಅಂತ ಹಾಕಿದ್ದಾರೆ. ಅದು ಒಳ್ಳೇದಲ್ಲ. ನಾಳೆ ಇನ್ನೊಬ್ರು ಯಾರೋ ಸದಸ್ಯರು ಮಾತಾಡ್ತಾರೆ, ಮಂತ್ರಿ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಸದನದ ಪಾವಿತ್ರ್ಯತೆ ಹಾಳಾಗೊಟ್ಟೋಗ್ತದೆ. ಸದನಕ್ಕೊಂದು ಗೌರವ ಇದೆ. ತಾವು ಯಾವ್ದು ಹೋಗ್ಬೇಕು ಯಾವ್ದು ಹೋಗ್ಬಾರ್ದು ಅಂತ ತಾವು ತೀರ್ಮಾನ ಮಾಡ್ತೀರಾ. ಅದಾದ್ಮೇಲೆ ಪತ್ರಿಕೆಯವರು ಅದನ್ನು ಬರೀತಾರೆ. ನೀವು ಇಲ್ಲ ಅಂದಿದ್ದನ್ನ ಪತ್ರಿಕೆಯವ್ರು ಬರೋಕ್ಕಾಗಲ್ಲ. ಆದರೆ ಇಲ್ಲಿ ಆ ಥರದ ಒಂದು ನಡವಳಿಕೆನೂ ಮಾಡಿರೋದು ಕೂಡ ಸದನಕ್ಕೆ ಒಂಥರ ಅಗೌರವ ತಂದಂಗಾಗಿದೆ. ಆದ್ದರಿಂದ ನಾವು ಈ ಇನ್ನೂ ವಿಚಾರ ನಿನ್ನೆ ನಾವು ಇಲ್ಲಿ ಚರ್ಚೆ ಮಾಡಬೇಕಾದ ಸಂದರ್ಭದಲ್ಲಿ, ಧರಣಿಯಲ್ಲಿದ್ದಂಥ ಸಂದರ್ಭದಲ್ಲಿ ತಾವು ಮುಖ್ಯಮಂತ್ರಿಗಳು ಉತ್ತರ ಅರ್ಧ ಕೊಟ್ಟಾದ್ಮೇಲೆ 69ಗೆ ತಾವು ಮತ್ತೊಂದು ಮಳೆ ಬಗ್ಗೆ ತಗೊಂಡ್ರಿ. ಮಳೆ ಬಗ್ಗೆ ನಾವು ವಿರೋಧ ಪಕ್ಷದವ್ರು ಹೆಚ್ಚು ಮಾತಾಡಬೇಕಾಯಿತು. ನಾವು ಅದ್ರ ಬಗ್ಗೆ ಗಮನ ಸೆಳಿಬೇಕಾಯಿತು. ನಾವು ಸೋಮವಾರ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಹಾಸನ ಪೆನ್ ಡ್ರೈವ್ ಪ್ರಕರಣದ ಚರ್ಚೆಗೆ ಒತ್ತಾಯ. ಸದನದಲ್ಲಿ ನಾವು ನಿಲುವಳಿಗೆ ಅವಕಾಶ ಕೋರಿದ್ದೇವೆ ಅನ್ನುವಂಥ ವಿಚಾರ ಕೂಡ ಪ್ರಸ್ತಾಪ ಆಗಿದೆ. ಚರ್ಚೆಗೆ ನೀವು ಅವಕಾಶ ಕೊಡಬೇಕು ಅಂತ ಮನವಿ ಕೂಡ ಆಗಿದೆ. ಕಾಂಗ್ರೆಸ್ ಶಾಸಕಿ ನಯನಾ ಮೋಟಮ್ಮ ಅವರು ಆಗ್ರಹಿಸಿದ್ದಾರೆ. ಈ ವೇಳೆ ಸದನದಿಂದ ಹೊರ ನಡೆದಿದ್ದಾರೆ ಮೈತ್ರಿ ಶಾಸಕರು. ಹೆದರಿಕೊಂಡು ಎಲ್ಲರೂ ಹೋಗ್ತಿದ್ದಾರೆ ಅಂತ ಲೇವಡಿ ಕೂಡ ಮಾಡಿದ್ದಾರೆ. ನೋಡಿ, ಹಾಸನದ ಪೆನ್ ಡ್ರೈವ್ ವಿಚಾರ, ಮೂಡ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಾಪ ಹಾಳಾಗ್ಬೇಕಾ, ಸದನ ಹಾಳಾಗ್ಬೇಕಾ? ಇದೇನಾ ನಮ್ಮ ಜನಪ್ರತಿನಿಧಿಗಳಿಗಿರುವಂತಹ ಹಿತಾಸಕ್ತಿ? ಈ ಪ್ರಶ್ನೆ ಬರುತ್ತೆ. ಅಕ್ರಮ ಆಗಿದೆ, ಬ್ರಹ್ಮಾಂಡ ಭ್ರಷ್ಟಾಚಾರ, ಬಡವರ ದುಡ್ಡು ಯಾರು ತಿಂದಿದ್ದಾರೆ ಅದನ್ನ ಪ್ರಶ್ನೆ ಮಾಡಬೇಕು, ಪ್ರಶ್ನೆ ಮಾಡಲೇಬೇಕು, ಅದು ಸರಿ. ಆದ್ರೆ ಇಡೀ ದಿನದ ಕಲಾಪ ಇದಕ್ಕೆ
ಆಗುತ್ತೆ ಅಂದ್ರೆ ಎಷ್ಟರ ಮಟ್ಟಿಗೆ ಸರಿ? ರಾಜ್ಯದ ಜನತೆ ಜ್ವಲಂತ ಸಮಸ್ಯೆಗಳನ್ನ ಫೇಸ್ ಮಾಡ್ತಿದ್ದಾರೆ, ಅತಿವೃಷ್ಟಿ ಅನಾವೃಷ್ಟಿಯಿಂದ ಬಳಲ್ತಿದ್ದಾರೆ. ಆ ಬಗ್ಗೆ ಚರ್ಚೆ ಆಗೋದು ಯಾವಾಗ ಅನ್ನೋದು ಪ್ರಶ್ನೆ. ನಾನು 69 ಅಲ್ಲಿ ಇಶ್ಯೂ ಮೂವ್ ಮಾಡಿದ್ದೀನಿ, ಅದಕ್ಕೆ ನೀವು ನನ್ಗೆ ಅವಕಾಶ ಕೊಡ್ಲೇಬೇಕು. ಎಲ್ಲ ಹೆದರ್ಕೊಂಡು ಹೋಗ್ತಾ ಇದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಹಾಸನ ಪ್ರಕರಣ ಹೊರಗಡೆ ಬಂದ್ರೆ ಉತ್ತರ ಕೊಡ್ಲಿಕ್ಕೆ ಮುಖ ಇಲ್ಲ ಅಲ್ವಾ, ಅದಕ್ಕೆ ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದಾರೆ. ಧೈರ್ಯ ಇಟ್ಕೊಂಡು ಚರ್ಚೆ ಮಾಡ್ಲಿಕ್ಕೆ ಹೇಳಿ ಸಭಾಧ್ಯಕ್ಷರೇ. ಧರಣಿ ವಾಪಸ್ ತಗೋತೀವಿ ಅಂದ್ರು ಸಭಾಧ್ಯಕ್ಷರೇ. ಧರಣಿ ವಾಪಸ್ ತಗೋತೀವಿ ಅಂದ್ರು. ಧರಣಿ ವಾಪಸ್ ತಗೊಂಡು ಬರ್ಬೇಕು. ಇದೆಲ್ವಾ ಈಗ ಪ್ರಶ್ನೋತ್ತರ ವೇಳೆ ಏನ್ ನಡೆದು ಹೋಗಿದೆ? ಯಾಕೆ ಹೊರಗಡೆ ಹೋಗ್ತಾ ಇದ್ದಾರೆ? ಅಲ್ಲ ಅವ್ರಿಗೆ ಈಗ ಅವರು ನಾವು ಚರ್ಚೆ ಅವಶ್ಯಕತೆ ಇಲ್ಲ, ಪ್ರಚಾರ ಬೇಕು ಅವ್ರಿಗೆ. ಆಯ್ತು, ಈಗ ಪ್ರಶ್ನೋತ್ತರ. ಅಧ್ಯಕ್ಷರೇ, ಸುನಿಲ್ ಕುಮಾರ್ ವಿ ಮನೆ ಅಧ್ಯಕ್ಷರೇ, ಅದಕ್ಕೆ ಸುನಿಲ್ ಕುಮಾರ್ ವಿ ಪ್ರಶ್ನೆ ಸಂಖ್ಯೆ 1652. ಅಧ್ಯಕ್ಷ ಅವರೆಲ್ಲ ಬೈಕಾಟ್ ಮಾಡಿ ನೋಡಿ, ನೀವೆಲ್ಲ ಹಿರಿಯ ಶಾಸಕರಿದ್ದೀರಿ. ಇಲ್ಲಿ ಏನಾಗ್ತದೆ ಸಭಾದಾಗ ಮತ್ತೆ ಒಳಗೆ ಬರ್ತಾರೆ. ಇಲ್ಲಿ ಏನಾಗ್ತಾ ಇದೆ, ಬಿಜೆಪಿ ಅವರು ಅವ್ರ ಕೆಲಸ ಮಾಡೋ ಮಾತ್ರ ಅಲ್ಲ, ಅವ್ರ ಕೆಲಸ ಮಾಡೋ ಮಾತ್ರ ಇರ್ತಾರೆ. ಆಯ್ತು, ಸುನಿಲ್ ಕುಮಾರ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜ್, ಪ್ರತಿ ಬಾರಿ ಕೂಡ ಅಧಿವೇಶನ ಪ್ರಾರಂಭ ಆಗುತ್ತೆ ಅಂದ್ರೆ ರಾಜ್ಯದ ಜನತೆ ಎದುರು ನೋಡ್ತಾರೆ ಈ ಕ್ಷೇತ್ರಕ್ಕೆ, ಅಂದ್ರೆ ನಮ್ಮ ಕ್ಷೇತ್ರಕ್ಕೆ ಏನ್ ಲಾಭ, ಏನ್ ಸಮಸ್ಯೆಗೆ ಪರಿಹಾರ ಸಿಗಬಹುದು ಅಂತ. ಆದ್ರೆ ನಮ್ಮ ಜನಪ್ರತಿನಿಧಿಗಳ ಹಿತಾಸಕ್ತಿ ಏನು? ಪೆನ್ ಡ್ರೈವ್ ವಿಚಾರ ಚರ್ಚೆ ಆಗಬೇಕಾ ಸದನದಲ್ಲಿ? ಬರೀ ಮೂಡ ವಾಲ್ಮೀಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಾಪ ಹಾಳಾಗೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಖಂಡಿತ ಸುತ್ತಿ ಕಳೆದ ವಾರ ಪೂರ್ತಿ ವಾಲ್ಮೀಕಿ ನಿಗಮದ ಹಗರಣದ ವಿಚಾರವಾಗಿ ಚರ್ಚೆ ಮತ್ತು ಉತ್ತರ ಸಮಾಧಾನ ತಂದಿಲ್ಲ ಅನ್ನುವಂತ ವಿಚಾರವಾಗಿ ಸಾಕಷ್ಟು ವಾಕ್ಪುತ್ತಗಳಾಗಿತ್ತು. ಮತ್ತು 5 ದಿನಗಳ ಕಲಾಪದಲ್ಲಿ ಕೇವಲ ವಾಲ್ಮೀಕಿ ನಿಗಮದ ಹಗರಣ ಮಾತ್ರ ಸದ್ದು ಮಾಡಿತ್ತು ಮತ್ತು ಅದಷ್ಟೇ ಚರ್ಚೆ ಆಗಿರ್ತಕ್ಕಂಥದ್ದು. ಇನ್ನು ಉಳಿದಂತ ಕಲಾಪಗಳು ಯಾವುದು ಕೂಡ ನಡೆಯಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಈಗ 2ನೇ ವಾರಕ್ಕೆ ಕಲಾಪ ಇಟ್ಟಿದೆ. ಈ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗೆ ಇರತಕ್ಕಂತ ವಿಷಯಗಳಿದಾವೆ. ನಮ್ಗೆ ಅವಕಾಶ ಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಸಾಕಷ್ಟು ಸದಸ್ಯರು ಮಾಡ್ತಾ ಇದ್ದಾರೆ. ಇದರ ನಡುವೆ ಇವತ್ತು ಬಿಜೆಪಿ ಬೆಳಗ್ಗೆ ವಾಲ್ಮೀಕಿ ನಿಗಮದ ಹಗರಣದ ಸರ್ಕಾರದ ಉತ್ತರ ಸರಿಯಾಗಿಲ್ಲ ಅನ್ನುವಂತ ಒಂದು ಧರಣಿಯನ್ನ ಮಾಡ್ತು ಮತ್ತು ಧರಣಿಯನ್ನ ಸದ್ಯಕ್ಕೆ ವಾಪಸ್ ಪಡೆದುಕೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಉಳಿದಂತೆ ಮೂಡ ಹಗರಣ ಇರಬಹುದು, SCP TSP ಹಣವನ್ನ ಬೇರೆ ಯೋಜನೆಗಳಿಗೆ ಬಳಕೆ ಮಾಡಿರ್ತಕ್ಕಂಥದ್ದು ಇರ್ಬೋದು, ಹಾಸನದ ಪೆಂಡಲ್ ಪ್ರಕರಣ ಇರ್ಬೋದು, ಭೂಮಿ ನಿಗಮದ ಹಗರಣ ಇರ್ಬೋದು, ಎಲ್ಲಾ ನಿಗಮದ ಹಗರಣಗಳು ಕೂಡ ಇವತ್ತು ಚರ್ಚೆಗೆ ಬರ್ತಕ್ಕಂಥದ್ದು. ಮತ್ತು ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಮಳೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇದಾವೆ. ಇದನ್ನು ಕೂಡ ಚರ್ಚೆ ಮಾಡಬೇಕು ಅನ್ನುವಂತ ಅವಕಾಶವನ್ನ ವಿರೋಧ ಪಕ್ಷಗಳು ಕೇಳಿದಾವೆ. ಆ ನಿಟ್ಟಿನಲ್ಲಿ ಡೆಂಗು ಕೂಡ ರಾಜ್ಯದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ. ಅದಕ್ಕೆ ಪರಿಹಾರ ಕಂಡು ಹಿಡಿಯುವ ನಿಟ್ಟಿನಲ್ಲಿ ಇವತ್ತು ಒಂದು ಸಮರ್ಥವಾದಂತ ಉತ್ತರ ಮತ್ತು ಸಮರ್ಥವಾದಂತ ಚರ್ಚೆ ವಿಧಾನಸಭೆಯಲ್ಲಿ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನು ಕಳೆದ ವಾರ ಕಲಾಪ ಬಯಲಾಗಿತ್ತು, ಈ ವಾರ ಎಲ್ಲ ಚರ್ಚೆಗೆ ಬರ್ತಕ್ಕಂಥದ್ದು. ಶ್ರುತಿ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.